ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಡಬಲ್ ಬೆಂಚ್ನಿಂದ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪನ್ನು ಕೊಡತಕ್ಕಂಥ ಹಿನ್ನೆಲೆ ಈಗಾಗಲೇ ನಿಮ್ಮೆಲ್ಲರಿಗೂ ಬಹುಶಃ ಅದರಲ್ಲಿ ಕೆಲವು ನಮ್ಮ ಸ್ನೇಹಿತರುಗಳು ಆ ಒಂದು ಪ್ರಕರಣಗಳು ಪ್ರಾರಂಭ ಆದಾಗ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರದೇ ಇದ್ದವರು ಹೊಸದಾಗಿರೋರು ಇದ್ದಿರಲಿ. ಈ ಒಂದು ಪ್ರಕರಣ 1997ರಲ್ಲಿ ಬೆಂಗಳೂರು ಮೈಸೂರಿನ ನಡುವೆ ಒಂದು ಹೆದ್ದಾರಿಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಮೊದಲು ಅಗ್ರಿಮೆಂಟ್ ಆಗಿದ್ದು ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಒಂದು ಅಗ್ರಿಮೆಂಟ್ ಆಯಿತು. ಒಂದು ಪ್ರಿಲಿಮಿನರಿ ಸ್ಟೇಜ್ನಲ್ಲಿ ಅಮೇರಿಕಾದಿಂದ ಒಬ್ಬರು ಗವರ್ನರ್ ಬಂದಿದ್ದರು, ಅವರ ಸಮ್ಮುಖದಲ್ಲಿ ದೇವೇಗೌಡರ ಸಮ್ಮುಖದಲ್ಲಿ ಒಂದು MOU ಆಗಿತ್ತು. ಅದಾದಮೇಲೆ ಸನ್ಮಾನ್ಯ ದೇವೇಗೌಡರು ದೆಹಲಿಗೆ ಹೋದರು ಪ್ರಧಾನಮಂತ್ರಿಗಳಾಗಿ. ಆಮೇಲೆ ಬಂದಂಥ ಸರ್ಕಾರದಲ್ಲಿ ಹಲವಾರು ಬೆಳವಣಿಗೆಗಳಾಗೋಗಿದೆ. ಆ ಒಂದು ಯೋಜನೆಯನ್ನು ತೆಗೆದುಕೊಂಡಂಥ ಕಂಪ್ನಿ ಏನಿದೆ ನೈಸ್ ಕಂಪ್ನಿ ಅಂತಕ್ಕಂಥದ್ದು, ಅವರಿಗೆ ಬೇಕಾದಂಥ ರೀತಿಯಲ್ಲಿ ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳು, ಸರ್ಕಾರ ನಡೆಸ್ತಾ ಇದ್ದಂಥವ್ರೂ ಸಹ ಒಳಗೊಂಡಂತೆ ಅವರಿಗೆ ಹಣ ಮಾಡ್ತಕ್ಕಂಥದ್ದಕ್ಕೆ, ರೈತರ ಭೂಮಿಯನ್ನು ಲಪಟಾಯಿಸ್ತಕ್ಕಂಥದ್ದಕ್ಕೆ, ಕೆರೆ ಕಟ್ಟೆಗಳನ್ನು ನುಂಗಾಕ್ತಕ್ಕಂಥದ್ದಕ್ಕೆ ಯಾವ್ಯಾವ ಹಂತದಲ್ಲಿ ಆ ಒಂದು ರಸ್ತೆಯ ಹೆಸರನ್ನ 111 ಕಿಲೋಮೀಟ್ರ್ನ ರಸ್ತೆ, 47 ಕಿಲೋಮೀಟ್ರ್ ಪೆರಿಫೆರಿಯಲ್ ರಸ್ತೆ, 9 ಕಿಲೋಮೀಟ್ರು ಇನ್ನರ್ ಪೆರಿಫೆರಿಯಲ್ ರಸ್ತೆ, ಅದರ ಜೊತೆಗೆ 5 ಟೌನ್ಶಿಪ್ಪು. ಏಕೆಂದರೆ ಆ ಸಂದರ್ಭದಲ್ಲಿ ರಸ್ತೆ ಮಾಡಿ ಆ ರಸ್ತೆಯಲ್ಲಿ ಟೋಲ್ ಕಲೆಕ್ಟ್ ಮಾಡೋದ್ರಿಂದ ಆ ಕಂಪ್ನಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಟೋಲ್ನಿಂದ ಹಣವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಲಾಭ ತರಲ್ಲ, ಅವರಿಗೆ ತೊಂದರೆಗೆ ಒಳಗಾಗ್ತಾರೆ ಅಂತೇಳಿ ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿರ್ಧಾರಗಳಾದಂಥದ್ದು. ಆ ಟೌನ್ಶಿಪ್ನ BMIC ಪ್ರಾಜೆಕ್ಟ್ನ ಹಿನ್ನೆಲೆ ಏನಿದೆ, ಮೊನ್ನೆ 29 ಜುಲೈ ತಿಂಗಳು ಯಾವೊಂದು ಹೈಕೋರ್ಟ್ನ ಒಂದು ತೀರ್ಪು ಕೊಟ್ಟಿದ್ದಾರೆ. ಇಲ್ಲಿ ತೀರ್ಪು ಒಂದು 20 ಪೇಜ್ ಇದೆ. ಈ ಅರ್ಜಿಗಳು ಹಾಕೊಂಡವರಲ್ಲ, ಇದೊಂದು 75% ಇದೆ. 150 ಅರ್ಜಿಗಳು ಈ ಒಂದು ಇದರಲ್ಲಿ ಆಗಿರ್ತಕ್ಕಂಥದ್ದು. ಈ ಮೈಸೂರು ಬೆಂಗಳೂರಿನ ಮೂಲ ಸೌಕರ್ಯಗಳನ್ನು ಮಾಡ್ತಕ್ಕಂಥ ಒಂದು ದೀರ್ಘಾವಧಿಯ ವಿವಾದ ಏನಿದೆ, 150 ಅರ್ಜಿಗಳ ಮೇಲ್ಮನವಿಗಳನ್ನು ವಿಭಾಗೀಯ ಪೀಠ ತೀರ್ಮಾನ ಕೊಟ್ಟಿರ್ತಕ್ಕಂಥದ್ದು. ಇದು ಯಾತಕ್ಕೆ ಪ್ರಿಲಿಮಿನರಿ ಹೇಳ್ತಾ ಇದ್ದೇನೆ ನಿಮಗೆ, ಇಲ್ಲಿ ನಿಮಗೆ 2010ರಲ್ಲೂ 2010 ಒಂದೆರಡು ನಿಮಗೆ ಘಟನೆ ಹೇಳ್ತೀನಿ. ಆ ವ್ಯಕ್ತಿ ಹೇಳ್ತಾನೆ, ಪತ್ರಿಕೆಯಲ್ಲಿ ಬಂದಿರೋದು ಇದು, 2010 ಶನಿವಾರ 13 ಫೆಬ್ರವರಿ 2010 ಬಂದಿರ್ತಕ್ಕಂಥದ್ದು. ಹೇಳ್ತಾನೆ ಪಾಪ ರೈತರಿಗೆ, ಆ ಹೆಣ್ಮಗಳಿಗೆ
ಏಯ್ ಅಲ್ಲಿ ಟಾಯ್ಲೆಟ್ ಕಟ್ತಾನೆ ಅದನ್ನು ಕೇಳೋಕೆ ನೀನು ಯಾರು? ನೈಸ್ ರಸ್ತೆಯಿಂದಾಗಿ ಭೂಮಿ ಕಳೆದುಕೊಂಡವರ ಗೋಳು. ಅವ್ರು ಹೇಳ್ತಕ್ಕಂಥ ಒತ್ತಡ ಥರದ ಮಾತುಗಳು ಹೇಗಿದೆ ನೀವೇ ಬರೆದಿದ್ದೀರಿ. ಕೇಣಿ ರಸ್ತೆಯಂಚಲ್ಲಿ ಸತ್ಯ ನೈಸ ಆದವರ ಕರುಳು ಹಿಂಡುವ ಕತೆ. ಇದು 2010ರಲ್ಲಿ ನೀವುಗಳು ಬರೆದಿದ್ದೀರಿ ಮಾಧ್ಯಮದ ಸ್ನೇಹಿತರು. ಇದು 2002ರಿಂದ ಪ್ರಾರಂಭ ಆಯಿತು. ಕಾರಣ ದೇವೇಗೌಡರು ಪಾರ್ಲಿಮೆಂಟ್ಗೆ ಚುನಾವಣೆಗೆ ನಿಂತರು, ಬೈ ಎಲೆಕ್ಷನ್ಗೆ. ಯಾವ್ಯಾವ ರೀತಿ ರೈತರನ್ನ ಒಕ್ಕಲೆಬ್ಸಿದ್ದಾರೆ, ಬೀದಿಗೆ ತಂದಿದ್ದಾರೆ ಒಂದು ನೈಸ್ನ ರಸ್ತೆ ಹೆಸರಿನಲ್ಲಿ, ಇದು ಎಲ್ಲವನ್ನು ಪ್ರಸ್ತಾಪ ಮಾಡಿದ್ರು. ಆಗ ದೇವೇಗೌಡರು 2002ನೇ ಇಸ್ವಿಯಿಂದ ಬಹುಶಃ 2018, 19, 20ರಲ್ಲೂ ಸಹ ಆ ರೈತರ ಪರವಾಗಿ ಧ್ವನಿ ಎತ್ತಿದರು. ಅದಕ್ಕೆ ಆ ಕಂಪನಿ ಈ ದೇಶದ ಸಂವಿಧಾನದ ವ್ಯವಸ್ಥೆಗಳನ್ನು ದಾರಿ ತಪ್ಪಿಸಿ ಸುಳ್ಳು ದಾಖಲೆಗಳನ್ನು ಇಟ್ಟು ಪ್ರಾರಂಭಿಕ ಹಂತದಲ್ಲಿ ಹಲವಾರು ರೀತಿಯಲ್ಲಿ ದಾಖಲೆಗಳು ಅಂತೇಳಿ ತೀರ್ಪುಗಳನ್ನು ಪಡ್ಕೊಂಡ್ಬಿಟ್ಟಿದ್ರು. ಒಂದು ಬಾರಿ ಕೊನೆಗೆ ಅಂತಿಮವಾಗಿ ದೇವೇಗೌಡರು ರೈತರ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಅದು ಏಕಾಂಗಿ ಹೋರಾಟ. ಜನತಾದಳದಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ನಾವು ರಾಜಿಗೆ ಒಳಗಾಗಿರಲಿಲ್ಲ. ಈ ಪಕ್ಷ, ನಾನು ಬೇರೆ ಪಕ್ಷಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ನಿರಂತರವಾಗಿ ನಾವು ಹೋರಾಟ ಮಾಡೋದು. ಅದಕ್ಕೆ ದೇವೇಗೌಡರು ಪಡೆದಂಥ ಪ್ರತಿಫಲ, ಒಬ್ಬ ಮಾಜಿ ಪ್ರಧಾನಮಂತ್ರಿ 3 ಕೋಟಿ ದುಡ್ಡನ್ನು ಕಟ್ಟಬೇಕು ಆ ಒಂದು ಕಂಪ್ನಿಯ ಯೋಜನೆಗೆ ಅಡ್ಡ ಮಾಡ್ತಾ ಇದ್ದಾರೆ ಅಂತೇಳಿ 3 ಕೋಟಿ ಕಟ್ಟಬೇಕು ಅಂತಕ್ಕಂಥ ಒಂದು ಹೊರೆ ಅವ್ರ ಮೇಲೆ ಹಾಕಿದ್ರು. ಇದು ಈ ರಾಜ್ಯ ಯಾವ ರೀತಿ ನಡ್ಕೊಂಬಂದಿದೆ ಅನ್ನೋದಕ್ಕೆ ಇದು ಹಿಂದೆ ಇರತಕ್ಕಂಥ ಒಂದು ಹಿನ್ನೆಲೆ. ಈಗ ಇಲ್ಲಿ ಜಡ್ಜ್ಮೆಂಟ್ ಈಗ ಬಂತಲ್ಲ ನೋಡಿ. ಈಗ 151 ಭಾಗ ಯಾವೊಂದು 2005ರಲ್ಲಿ 2006ರಲ್ಲಿ ಕೆಲವು ತೀರ್ಪುಗಳು ಸುಪ್ರೀಂ ಕೋರ್ಟ್ನಲ್ಲಿ ಏನು ಬಂತು ಅದನ್ನೇ ಇಟ್ಕೊಂಡು ಈ ವ್ಯಕ್ತಿ ಯಾವೊಂದು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಮಾಡಿದರು 1997, 98ರಲ್ಲಿ. ಅದನ್ನು ಹಲವಾರು ರೀತಿಯಲ್ಲಿ 2002ರಲ್ಲಿ ಬದಲಾವಣೆಗಳು ಮಾಡ್ಕೊಂಡಿದ್ದು. ನಾನು ಆ ಸರ್ಕಾರಗಳು ಏನೇನು ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಇದೆಲ್ಲ ಈಗ ಒಂದು ಕಡೆ ಇರಲಿ. ಅಂತಿಮವಾಗಿ ತೀರ್ಪು ಕೊಟ್ಟಿದ್ದು ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಆಧಾರದಲ್ಲಿ ಕೆಲಸ ಮಾಡುವಂತ ಹೇಳಿ. ಹಲವಾರು ಕಂಡೀಷನ್ಗಳು ಇತ್ತು. ಯಾವ ಕಂಡೀಷನ್ಗಳನ್ನು ಅವರು ಜಾರಿಗೆ ತರಲೇ ಇಲ್ಲ. ಇಲ್ಲಿ ಅಂತಿಮವಾಗಿ ಕೇಸ್ ಆಗಿರೋದು ಒಂದು ಸಿಂಗಲ್ ಜಡ್ಜ್ ಬೆಂಚಲ್ಲಿ ಒಂದು ತೀರ್ಪು ಕೊಡ್ತಾರೆ. ಅದನ್ನು ಮತ್ತೆ ಇವರು ಡಬಲ್ ಬೆಂಚ್ ಮುಂದೆ ತಗೊಂಡೋದ್ರು. ಸಿಂಗಲ್ ಬೆಂಚ್ನ ಜಡ್ಜ್ ಕೊಟ್ಟಂಥ ಒಂದು ತೀರ್ಪಿನ ಆಧಾರದ ಮೇಲೆ. ಆಗ ಈ ಡಬಲ್ ಬೆಂಚ್ನಲ್ಲಿ ಈಗೇನು ತೀರ್ಪು ಕೊಟ್ಟಿದ್ದಾರೆ 28ನೇ ತಾರೀಕು ಜುಲೈ ತಿಂಗಳಿನಲ್ಲಿ, ಈ ಕಂಪನಿಯ ಹಗಲು ದರೋಡೆ, ಈ ಕಂಪನಿಯ ಜೊತೆಯಲ್ಲಿ ಸರ್ಕಾರ ಯಾತಕ ಮೌನಿಗೆ ಶರಣಾಗಿದ್ದಾರೆ ಹೇಳ್ತಾರೆ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಕ್ಕಂಥದ್ದನ್ನು ಕೋರ್ಟ್ನಲ್ಲಿ ಹೇಳ್ತಾರೆ. ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಸ್ಕ್ಯಾಮ್ ಇದು ಅಂತ ಹೇಳಿ ಈ ವ್ಯಕ್ತಿಯ ಬಗ್ಗೆ ಹೇಳ್ತಾರೆ. ಈ ಒಂದು ಯೋಜನೆಯ ಹೆಸರಿನಲ್ಲಿ 20,000 ಎಕರೆಯ ಲ್ಯಾಂಡ್ ಬ್ಯಾಂಕನ್ನು ಇಟ್ಕೊಂಡಿದ್ದಾರೆ ಇದನ್ನು ಹೇಳ್ತಾರೆ. ಈ ಒಂದು ವ್ಯಕ್ತಿ ಯಾವ ಟೋಲನ್ನು ಕಲೆಕ್ಟ್ ಮಾಡಬೇಕಾದ್ರೆ ಒಂದು ಗೈಡ್ಲೈನ್ಸ್ ಇತ್ತು, ಅದು ಯಾವುದನ್ನು ಇಂಪ್ಲಿಮೆಂಟ್ ಮಾಡಿದೆ, ಕೊಟ್ಟಂಥ ಕಂಡೀಷನ್ಗಳನ್ನು ಇಂಪ್ಲಿಮೆಂಟ್ ಮಾಡಿದೆ. ಇವತ್ತು ಇಲ್ಲಿಯವರೆಗೆ ಮಾಡಿರ್ತಕ್ಕಂಥ ಕಲೆಕ್ಷನ್ ಏನಿದೆ ಅದು ಸಹ ಇಲ್ಲೀಗಲ್ ಅಂತಕ್ಕಂಥದ್ದನ್ನು ಹೇಳ್ತಾರೆ ತೀರ್ಪಿನಲ್ಲಿ. ಇಷ್ಟೆಲ್ಲ ಇದ್ದರೂ ಸರ್ಕಾರ ಇಲ್ಲಿಯವರೆಗೆ ಮೌನಕ್ಕೆ ಶರಣಾಗಿದ್ದಾರೆ. ಜಯಚಂದ್ರ ಅವರು ಮೊನ್ನೆ ಏನೋ ಒಂದು ಮಾತು ಹೇಳಿದ್ರು, ಮಂತ್ರಿ ಆಗಲಿಲ್ಲ ಅಂತ ಹೇಳಿ. ಜಯಚಂದ್ರ ಅವರು ನನಗೆ ನನ್ನ ಕ್ಷೇತ್ರದ ಜನತೆಯೇ ದೇವರು ಅಂತಕ್ಕಂಥದ್ದನ್ನು ಹೇಳಿದ್ರು.
ಕ್ಷೇತ್ರದ ಜನತೆನೇ. ಜಯಚಂದ್ರ ಅವ್ರಿಗೊಂದು ಮಾತು ಹೇಳ್ತೀನಿ, ನನಗಿಂತ ಹಿರಿಯರಿದ್ದಾರೆ, ನೀವೇ ಒಂದು ಸದನ ಸಮಿತಿ ರಚನೆ ಏನಾಗ್ತದೆ BMIC ಪ್ರಾಜೆಕ್ಟ್ನ ಬಗ್ಗೆ, ಆ ಸದನ ಸಮಿತಿಯ ಅಧ್ಯಕ್ಷರಾಗಿ ಸರ್ಕಾರಕ್ಕೆ 2017ರಲ್ಲಿರಬೇಕು ಒಂದು ವರದಿಯನ್ನು ಸಲ್ಲಿಸ್ತಾರೆ, ಸದನ ಸಮಿತಿಯ ವರದಿ. ಆ ಸದನ ಸಮಿತಿಯ ವರದಿಯಲ್ಲಿ ಈ ಒಂದು ಕಂಪನಿ ಮಾಡಿರ್ತಕ್ಕಂಥ ಹಗಲು ದರೋಡೆ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ. ಯಾವೊಂದು ಇಲ್ಲೀಗಲ್ಲಾಗಿ ಬಂಡೆಗಳನ್ನು ಹೊಡೆದ್ರು, ಕೆರೆಕಟ್ಟೆಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿ ಬಿಲ್ಡರ್ಸ್ಗಳಿಗೆ ಯಾವ ರೀತಿ ಮಾರಾಟ ಮಾಡಿದ್ರು, ಈ ಒಂದು ಕಂಪನಿಯಿಂದ ಎಷ್ಟು ದುಡ್ಡು ವಸೂಲಿ ಮಾಡಬೇಕು, CBI ಎನ್ಕ್ವೈರಿ ಕೊಡಬೇಕು, ಈ ಕಂಪನಿಯ ಈ ಒಂದು ರಸ್ತೆ ಕೆಲಸವನ್ನು ನಿಲ್ಲಿಸಬೇಕು, ಸ್ಕ್ರ್ಯಾಪ್ ಮಾಡಬೇಕು, ಸರ್ಕಾರ ವಾಪಸ್ ಪಡಿಬೇಕು, ಎಲ್ಲ ರೀತಿಯಲ್ಲಿ ಜಯಚಂದ್ರ ಅವರು ಕೊಟ್ಟಂಥ ವರದಿ ಬಹುಶಃ ಅವರ ಮೇಲೂ ಸ್ವಲ್ಪ ಭಯ ವಾತಾವರಣ ಉಂಟು ಮಾಡಿದ್ದು ಇದೆ ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಓದಿದ್ದೇನೆ. ಈ ರೀತಿಯ ಈ ಒಂದು ಕಂಪನಿಯ ವಿಷಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಪಾಪ ಹೋದರು ವಿಧಾನಸಭೆಯ ಮುಂಭಾಗದಲ್ಲಿ ಪಾಪ ಏನು ತಲೆ ಬಗ್ಗಿಸಿ ನಯವಿನಯತೆಯಿಂದ ಆ ಮೆಟ್ಲ ಮೇಲೆ ತಲೆ ಇಟ್ಟು ಭಾಳ ಶರಣ ಮಾಡ್ಕೊಂಡು ಕೈ ಮುಗಿದು ಹೋದಂಥದ್ದೇನಿದೆಯಲ್ಲ, ಇವತ್ತು ಈ ಕಂಪನಿಯ ಬಗ್ಗೆ ಏನು ಹೇಳ್ತಾರೆ, ಇಲ್ಲಿ ನೈಸ್ ಕಂಪನಿ ಮತ್ತು KADB ಇವರಿಬ್ಬರು ಜಾಯಿಂಟಾಗಿ ಯಾರು ಕೆಲವರು ಅರ್ಜಿ ಹಾಕಿದ್ರು, ಅವರ ಭೂಮಿಯನ್ನು ಅವರು ಓದಂಥದ್ದು ನೈಸ್ನ ಪ್ರಾಜೆಕ್ಟ್ ನಿಲ್ಲಿಸಿ ಅಂತ ಓದಲಿಲ್ಲ. ಆ ಅರ್ಜಿದಾರರು ಅವರು ಓದಂಥದ್ದು ನಮ್ಮ ಭೂಮಿಗಳನ್ನು ಏನು ಅಕ್ವಿಸೇಷನ್ ಮಾಡ್ಕೊಂಡಿದ್ದಾರೆ, ನಮಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ, ಅವಾರ್ಡನ್ನ ಮಾಡೋಕ್ಕಾಗಿಲ್ಲ, ಹಲವಾರು ವರ್ಷಗಳಾಯಿತು ಅಂತ ಹೇಳಿ ಆ ಒಂದು ರೈತರು ಕೋರ್ಟ್ಗೆ ಹೋದಾಗ ಅಂತಿಮವಾಗಿ ಒಂದು ಸಿಂಗಲ್ ಬೆಂಚ್ ಜಡ್ಜ್ನಲ್ಲಿ ಕೊಟ್ಟಂಥ ತೀರ್ಪಿನ ಒಂದು ವಿಷಯವನ್ನು ಮತ್ತೆ ಡಬಲ್ ಬೆಂಚ್ಗೆ ಏನು ಹೋಗ್ತಾರೆ, ಡಬಲ್ ಬೆಂಚ್ಗೆ ಹೋಗ್ತಕ್ಕಂಥದ್ದು KADB ಮತ್ತು ನೈಸ್ ಕಂಪನಿ. KADB ಸರ್ಕಾರದ ಒಂದು ಅವಿಭಾಜ್ಯ ಅಂಗ. ಇಲ್ಲಿ KADB ಮತ್ತು ಇವರು ನೈಸ್ ಕಂಪನಿ ಹೋದಾಗ ಅಲ್ಲಿ KADBಯ ಅಧಿಕಾರಿಗಳು, ನಮ್ಮ ಲಾಯರ್ಗಳು, ನೈಸ್ ಕಂಪನಿಯ ಮಾಲೀಕರುಗಳ ಲಾಯರ್ಗಳು ವಾದ ಮಾಡ್ತಕ್ಕಂಥದ್ದೇನು, KADB ಅವರು ಏನೊಂದು ಅವರ ಆ್ಯಕ್ಟ್ ಇದೆ, ಒಂದು ಬಾರಿ ನೋಟಿಫಿಕೇಷನ್ ಮಾಡಿ ಅಕ್ವಿಸೇಷನ್ನ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಪ್ರೋಸೆಸ್ ಶುರು ಮಾಡಿದ್ರೆ ಆ ಪ್ರೋಸೆಸ್ ಆದ ತಕ್ಷಣವೇ ಆ ಒಂದು ಭೂಮಿ ಯಾವುದೇ ರೈತನ ಭೂಮಿ ಅದು ಸರ್ಕಾರದ ಸುಪರ್ದಿ ಹೋಗ್ತದೆ, ಆಸ್ತಿ ಆಗಿ ಹೋಗ್ತದೆ, ಎಲ್ಲ ಎನ್ಕಂಬನ್ಸ್ ಎಲ್ಲ ಸರ್ಕಾರದ ಹೆಸರಿನಲ್ಲಿರುತ್ತೆ. ನಾವು ಕಾಂಪನ್ಸೇಷನನ್ನು ಇಷ್ಟು ದಿನದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿಲ್ಲ. ಅದು ಎಷ್ಟು ವರ್ಷಗಳು ಬೇಕಾದರೂ ಆಗ್ಬೋದು ಅವಾರ್ಡ್ ಕೊಡಲಿಕ್ಕೆ. ಇದೆಲ್ಲವನ್ನು ವಾದ ಮಾಡಿದ್ದಾರೆ ಇಲ್ಲಿ ಸುಪ್ರೀಂ ಹೈಕೋರ್ಟ್ನಲ್ಲಿ. ಯಾವಾಗ ಬೇಕಾದರೂ ಕೊಡ್ಬೋದು ಇಷ್ಟ ಬಂದಾಗ. 20 ವರ್ಷ ಆಗಿದೆ ಆ ರೈತರು ಭೂಮಿ ತಗೊಂಡು, ದುಡ್ಡು ಕೊಟ್ಟಿಲ್ಲ ಇನ್ನು. KADB ಅವರು ಈ ಮಾಲೀಕನಿಗೆ ಜಮೀನು ಬರ್ಕೊಟ್ಟವ್ರೆ, ಇವನು ಅದನ್ನು ಯಾರೋ ಲ್ಯಾಂಡ್ ಡೆವಲಪರ್ಗಳಿಗೆ ಸಿಕ್ಕಿದವ್ರಿಗೆಲ್ಲ ಮಾರಾಟ ಮಾಡ್ಕೊಂಡಿದ್ದಾನೆ. ಇದೆಲ್ಲ ಮಾಹಿತಿಗಳನ್ನು ಇವತ್ತು ಸುಪ್ರೀಂ ಕೋರ್ಟು ಇವತ್ತೇನು ತಂದಿದ್ದಾರೆ. ನಿಮಗೆ ಇಲ್ಲಿ ಎಲ್ಲ ವಿಷಯಗಳನ್ನು ಏನೇಳಿ ಇಟ್ಟಿದ್ದಾರೆ ನಿಮಗೆ ಗಮನ. ಈಗ ಇಲ್ಲಿ ಅದಿರಲಿ ಹೇಳ್ತೀನಿ. ಇಲ್ಲಿ ಇವರು ಈ ತೀರ್ಪು